ನಮಸ್ಕಾರ ಸ್ನೇಹಿತರೆ, ಇವತ್ತು ಇನ್ನೊಂದು ರುಬ್ಬುವ ಕಾರ್ಯ ಮಾಡ್ತಾ ಇದ್ದೀನಿ. ಯಾರು ಅಂದರೆ ಈ ನಮ್ಮ ಅರೆಬೆಂದ ಬುದ್ಧಿಜೀವಿಗಳು ಮತ್ತು ಈ ಅರೆಬೆಂದ ಆಂದೋಲನ ಜೀವಿಗಳು ಇದರಲ್ಲ ಕೆಲವರು ನಮ್ಮ ಸೋಕಾಲ್ಡ್ ಸಾವಯವ ಕೃಷಿಕರಾದಂತಹ ಯಾರು ಇವ್ರ ಹೆಸರು ಮಿಸ್ಟರ್ ಕಿಶೋರ್, ದೊಡ್ಡ ಫಿಲ್ಮ್ ಆ್ಯಕ್ಟರ್, ಆ್ಯಂಡ್ ಮಿಸ್ಟರ್ ನಮ್ಮ ಡಾಲಿ ಧನಂಜಯ್. ಇವರೆಲ್ಲ ಏನು ಅಂದರೆ ಒನ್ ಸೈಡೆಡ್ ಸ್ಟೋರಿಗಳನ್ನ ಸತ್ಯ ಅಂತ ಪ್ರೂವ್ ಮಾಡಿಕೊಂಡು ಇವರು ಅರ್ಧಂಬರ್ಧ ಬೆಂದೋಗಿರೋ ತಲೆಗಳೊಳಗಡೆ ಕೊಳತೋಗಿರೋ ಮನಸ್ಥಿತಿ ಇಟ್ಕೊಂಬಿಟ್ಟು ಬಿಟ್ಟಿ ಪ್ರಚಾರ, ಬಿಟ್ಟಿ ಮಾತುಗಳು ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟೋಗಿರೋದನ್ನು ಉಪಯೋಗಿಸ್ಕೊಂಡು ಬುಂಡೆ ಬಿಡ್ತಾವ್ರಲ್ವ ಸ್ವಾಮಿಗಳೇ. ರೋಡಿನಲ್ಲಿ ಒಂದು ವ್ಯಕ್ತಿ ಪಾಸ್ ಮಾಡಬೇಕಾದ್ರೆ ಒಂದು ಬೆಕ್ಕು ಅಡ್ಡ ಬಂದ್ಬಿಟ್ರೆ ಅದು ಮೂಢನಂಬಿಕೆ ಅಲ್ವಾ. ಆದರೆ ನೋಡಿ, ಇದೇ ಬುದ್ಧಿಜೀವಿಗಳು, ಆಂದೋಲನ ಜೀವಿಗಳು ಟೌನ್ ಹಾಲಲ್ಲಿ ಬಂದು ನಿಂತ್ಕೊಂಡು ದನವನ್ನು ಕಟ್ಟು ಮಾಡಿಕೊಂಡು ತಿಂದರೆ ಅದು ಮೂಢನಂಬಿಕೆ ಅಲ್ಲ, ಅದು ಸತ್ಯ, ಅದು ವಿಜ್ಞಾನ. ಇದು ಇವರ ಬುದ್ಧಿಜೀವಿಗಳ ಯೋಗ್ಯತೆ. ಆದರೆ ನಮ್ಮ ಮೂಢನಂಬಿಕೆಯಲ್ಲಿ ಒಂದು ಉಪಯೋಗ ಇದೆ ಗೊತ್ತಾ ನಿಮಗೆ? ಈಗ ಬೆಕ್ಕು ನೀವು ಬೈಕಲ್ಲಿ ಹೋಗಬೇಕಾದ್ರೆ ಅಡ್ಡ ಹೋದರೆ ನೀವು ಸ್ಲೋ ಮಾಡಿ ನಿಲ್ಲಿಸಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಹೋಗಿ ಅಂತ ಮಾಡಿರೋ ಪದ್ಧತಿ, ಅದು ಮೂಢನಂಬಿಕೆ ಅಲ್ಲ, ಅದರೊಳಗಿರೋ ವಿಜ್ಞಾನ ಹುಡುಕಿ ನೀವು ಇದನ್ನು ಹೇಳೋ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ. ಯಾಕೆಂದ್ರೆ ಇವ್ರು ತಲೆ ಒಳಗಡೆ ಕೊಳ್ತೋಗ್ಬಿಟ್ಟಿದೆಯಲ್ಲ. ಎಲ್ಲ ಈ ಲೆಫ್ಟಿಸ್ಟ್ ಅಜೆಂಡಾಗಳನ್ನ ತಂದು ತುರ್ಕಿ ಪ್ರಕೃತಿನ ನಾಶ ಮಾಡಿ ಪ್ರಾಣಿ ಪಕ್ಷಿಗಳನ್ನ ತಿಂದು ತೇಗಿ ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇವರು ಸ್ಟೋರಿಗಳು. ಇದರ ಎಷ್ಟೊಂದು ಜನ ಯಾರ್ಯಾರು ಈ ಬುದ್ಧಿಜೀವಿಗಳು ಇವತ್ತು ಈ RSS ವಿರುದ್ಧ, ಈ BJP ವಿರುದ್ಧ ಬೇಕು ಅಂತ ನೀವು ಆರೋಪಗಳನ್ನ ಮಾಡ್ತಾ ಇದ್ದೀರಿ. ಬನ್ನಿ, ನಾನು BJP ಪರನೂ ಅಲ್ಲ, RSS ಪರನೂ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ. ನಾನು ಭಾರತೀಯತೆಯ ಪರ. ನಾನು ಭಾರತ ಮಾತೆಯ ಪ್ರಾಚೀನ ವಿಜ್ಞಾನ. ಇವತ್ತೇನು ಇಂಗ್ಲೀಷಲ್ಲಿ ಕ್ವಾಂಟಮ್ ಫಿಸಿಕ್ಸ್, ಇವತ್ತೇನು ಇಂಗ್ಲೀಷ್ನವರು ಡಾರ್ಕ್ ಮ್ಯಾಟರ್, ಇವತ್ತೇನು ಇಂಗ್ಲೀಷ್ನವರು ಕಾನ್ಷಿಯಸ್ನೆಸ್ ಅಂತ ಬುಂಡೆ ಬಿಡ್ತಾ ಇದ್ದಾರೋ, ಇದನ್ನು 2600 ವರ್ಷಗಳ ಹಿಂದೆ ನಮ್ಮ ಭಾರತದ ಮಹಾನ್ ಚೇತನ ಭಗವಾನ್ ಬುದ್ಧರೇ ಹೇಳಿದರೆ. ಇವನ್ನೆಲ್ಲ ನಾನು ಪ್ರೂವ್ ಮಾಡ್ತೀನಿ. ಅದು ಯಾವ ಬುದ್ಧಿಜೀವಿಗಳು, ಲೆಫ್ಟಿಸ್ಟ್ ನಾಯಿಗಳು ಬರ್ತೀರಾ, ಬನ್ನಿ ಡಿಸ್ಕಷನ್ಗೆ ಬನ್ನಿ. ಯಾವ ವೇದಿಕೆ ಆದರೂ ಸರಿ, ಇಡೀ ಪ್ರಪಂಚದಲ್ಲಿ ಇಂಗ್ಲೀಷ್ ಚಾನಲ್ಲ, ಕನ್ನಡ ಚಾನಲ್ಲ, ಬೇರೆ ಕೊರಿಯಾನ, ಯಾವ ಲ್ಯಾಂಗ್ವೇಜಿಗೆ ಬನ್ನಿ. ಇವತ್ತು ನನ್ನ ಹತ್ರ ಇದೆ, ಟ್ರಾನ್ಸ್ಲೇಷನ್ ಮಾಡ್ತೀನಿ. ನಾನು ನನ್ನ ಮಾತುಗಳನ್ನ ಟ್ರಾನ್ಸ್ಲೇಷನ್ ಮಾಡಿ ಆ ಲ್ಯಾಂಗ್ವೇಜಲ್ಲೇ ಕೊಡ್ತೀನಿ. ಬನ್ನಿ, ಅದು ಯಾವ ವೇದಿಕೆ ಕರಿತೀರಾ, ಅದು ಯಾವ ಬುದ್ಧಿಜೀವಿಗಳಿದ್ದೀರಾ, ಬನ್ನಿ ಮಾತಾಡೋಣ. ಧನ್ಯವಾದಗಳು. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್.